ನಮಸ್ಕಾರ ಬಾಸ್. ನೀವು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ನಾವೀ ಭೂಮಿ ಮೇಲೆ ಸುಮ್ನೆ ಕೂತಿದೀವಿ ಅಂತ? ಆದ್ರೆ ಸತ್ಯ ಅದಲ್ಲ ಗುರು. ನಾವು, ನಮ್ಮ ಭೂಮಿ, ಈ ಇಡೀ ಸೌರಮಂಡಲ, ಅಷ್ಟೇ ಯಾಕೆ ನಮ್ಮ ಇಡೀ ಮಿಲ್ಕಿವೇ ಗ್ಯಾಲಕ್ಸಿನೇ ಗಂಟೆಗೆ ಲಕ್ಷಾಂತರ ಕಿಲೋಮೀಟರ್ ವೇಗದಲ್ಲಿ ಯಾವುದೋ ಒಂದು ಕಡೆಗೆ ಓಡ್ತಾ ಇದೆ. ಕೇಳಕ್ಕೆ ಒಂಥರ ವಿಚಿತ್ರ ಅನ್ಸುತ್ತೆ ಅಲ್ವಾ? ಆದ್ರೆ ಇದು 100ಕ್ಕೆ 100 ಸತ್ಯ. ಇದನ್ನ ವಿಜ್ಞಾನಿಗಳು ದ ಗ್ರೇಟ್ ಅಟ್ರಾಕ್ಟರ್ ಅಂತ ಕರೀತಾರೆ. ಇವತ್ತು ಈ ವಿಡಿಯೋದಲ್ಲಿ ನಾವು ಈ ಒಂದು ಭಯಾನಕ ರಹಸ್ಯದ ಬಗ್ಗೆ ಮಾತಾಡೋಣ. ಈ ಗ್ರೇಟ್ ಅಟ್ರಾಕ್ಟರ್ ಅಂದ್ರೆ ಏನು? ಅದು ನಮ್ಮನ್ನೆಲ್ಲ ಎಲ್ಲಿಗೆ ಎಳ್ಕೊಂಡು ಹೋಗ್ತಿದೆ? ಇದನ್ನ ನಾವು ಯಾಕೆ ನೋಡಕ್ಕೆ ಸಾಧ್ಯವಿಲ್ಲ? ಪೂರ್ತಿ ಮ್ಯಾಟರ್ ತಿಳ್ಕೊಳಕ್ಕೆ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ವಿಷಯ ಏನಪ್ಪಾ ಅಂದ್ರೆ 1970ರಲ್ಲಿ ಮೊದಲ ಬಾರಿಗೆ ವಿಜ್ಞಾನಿಗಳಿಗೆ ಒಂದು ಡೌಟ್ ಬಂತು. ನಮ್ಮ ಗ್ಯಾಲಕ್ಸಿ ನಾರ್ಮಲ್ ಆಗಿ ಮೂವ್ ಆಗ್ತಾ ಇಲ್ಲ, ಯಾವುದೋ ಒಂದು ದೊಡ್ಡ ಶಕ್ತಿ ಇದನ್ನ ಎಳಿತಾ ಇದೆ ಅಂತ. ಸುಮಾರು 150ರಿಂದ 250 ಮಿಲಿಯನ್ ಲೈಟ್ ಇಯರ್ಸ್ ದೂರದಲ್ಲಿ ಯಾವುದೋ ಒಂದು ಬೃಹತ್ ಆಕಾರದ ಮ್ಯಾಸ್ ಇರೋ ಆಬ್ಜೆಕ್ಟ್ ಇದೆ. ಅದು ಎಷ್ಟು ಪವರ್ಫುಲ್ ಅಂದ್ರೆ ನಮ್ಮ ಮಿಲ್ಕಿವೇ ಮಾತ್ರವಲ್ಲ, ನಮ್ಮ ಸುತ್ತಮುತ್ತ ಇರೋ ಸಾವಿರಾರು ಗ್ಯಾಲಕ್ಸಿಗಳನ್ನ ತನ್ನ ಕಡೆಗೆ ಆಯಸ್ಕಾಂತದ ತರ ಎಳಿತಾ ಇದೆ. ಆದ್ರೆ ಇಲ್ಲಿರೋ ಅಸಲಿ ಟ್ವಿಸ್ಟ್ ಅಂದ್ರೆ ನಮ್ಗೆ ಈ ಗ್ರೇಟ್ ಅಟ್ರಾಕ್ಟರ್ ಅನ್ನ ನೋಡಕ್ಕೆ ಆಗಲ್ಲ. ಹೌದು, ನೀವು ಕೇಳಿದ್ದು ಸರಿ. ಇದನ್ನ ಝೋನ್ ಆಫ್ ಅವಾಯ್ಡೆನ್ಸ್ ಅಂತ ಕರೀತಾರೆ. ಯಾಕಂದ್ರೆ ನಮ್ಮ ಗ್ಯಾಲಕ್ಸಿಯಲ್ಲಿರೋ ಧೂಳು, ಅನಿಲ ಮತ್ತು ನಕ್ಷತ್ರಗಳು ನಮ್ಗೆ ಅಡ್ಡ ಬರ್ತಿವೆ. ಇದು ಒಂಥರ ದಟ್ಟವಾದ ಮಂಜಿನಲ್ಲಿ ರೋಡ್ ಕಾಣಿಸ್ತಾ ಇರೋ ತರ. 10 ವರ್ಷಗಳ ಕಾಲ ವಿಜ್ಞಾನಿಗಳು ಇದನ್ನ ನೋಡಕ್ಕೆ ಟ್ರೈ ಮಾಡಿ ಸೋತಿದ್ರು. ಆದರೆ ಎಕ್ಸ್ರೇ ಮತ್ತು ರೇಡಿಯೋ ಅಲೆಗಳನ್ನ ಬಳಸಿ ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದೇನಪ್ಪಾ ಅಂದ್ರೆ ಅಲ್ಲಿರೋದು ಕೇವಲ ಒಂದು ಗ್ಯಾಲಕ್ಸಿ ಅಲ್ಲ, ಬದಲಾಗಿ ಗ್ಯಾಲಕ್ಸಿಗಳ ಒಂದು ದೊಡ್ಡ ಗುಂಪು. ಅದನ್ನ ನಾರ್ಮಾ ಕ್ಲಸ್ಟರ್ ಅಂತ ಕರೀತಾರೆ. ಇದು ಎಷ್ಟು ದೊಡ್ಡದಿದೆ ಅಂದ್ರೆ ಇದರ ಮಾಸ್ ನಮ್ಮ ಸೂರ್ಯನಿಗಿಂತ ಟ್ರಿಲಿಯನ್ ಪಟ್ಟು ಜಾಸ್ತಿ ಇರಬಹುದು ಅಂತ ಅಂದಾಜಿಸಲಾಗಿದೆ. ಇಡೀ ಲಾನಿಯಾಕಿಯಾ ಸೂಪರ್ ಕ್ಲಸ್ಟರ್ ಅನ್ನೇ ಇದು ತನ್ನ ಕಡೆಗೆ ಸೆಳ್ಕೋತಿದೆ. ಬಾಸ್, ಇಲ್ಲಿರೋ ಅಸಲಿ ಭಯ ಏನಂದ್ರೆ ನಾವು ಎಲ್ಲಿಗೆ ಹೋಗ್ತಾ ಇದೀವಿ? ಆ ಕಡೆಗೆ ಹೋದ್ರೆ ನಾವೆಲ್ಲ ನಾಶ ಆಗಿ ಹೋಗ್ತೀವ? ವಿಜ್ಞಾನಿಗಳ ಪ್ರಕಾರ ನಾವು ಅಷ್ಟು ಬೇಗ ಅಲ್ಲಿಗೆ ತಲುಪಲ್ಲ. ಯಾಕಂದ್ರೆ ಬ್ರಹ್ಮಾಂಡ ಇನ್ನೂ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಅಂದ್ರೆ ಆ ಕಡೆ ಎಳಿತಾ ಇರೋ ಶಕ್ತಿಗಿಂತ ಬ್ರಹ್ಮಾಂಡ ಹರಡ್ತಾ ಇರೋ ವೇಗ ಜಾಸ್ತಿ ಇದೆ. ಸೊ ಸದ್ಯಕ್ಕೆ ನಮ್ಗೆ ಯಾವುದೇ ಅಪಾಯ ಇಲ್ಲ. ಆದ್ರೂ ಈ ಬ್ರಹ್ಮಾಂಡದ ರಹಸ್ಯಗಳು ಮಾತ್ರ ನಿಜಕ್ಕೂ ಅಮೇಜಿಂಗ್ ಅಲ್ವಾ? ನೀವೇನಾದ್ರೂ ಆ ಜಾಗಕ್ಕೆ ಹೋದ್ರೆ ಏನಾಗಬಹುದು ಅಂತ ಯೋಚನೆ ಮಾಡಿದೀರಾ? ಕಮೆಂಟ್ಸ್ ಮೂಲಕ ತಿಳಿಸಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ AI ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.